ಎಲ್ಲರಿಗೂ ಒಂದು ಬೇಬಿ ಶವರದ್ದು ಒಂದು ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ದೆ ನೋಡ್ರಿ. ಅಲ್ಲಿ ಡೆಕೋರೇಷನ್ ನೋಡ್ರಿ, ಅಲ್ಲಿ ಜನ ಭಾಳ ಇತ್ತು. ಅದ್ರದ್ದೆಲ್ಲ ಅಡುಗೆದನ್ನೆಲ್ಲ ಹಾಕೀನಿ. ಇದು ಅವರು ಕರಿಗಡುಬು ಹೇಳಿದ್ರು, ಮಸಾಲೆ ಕರಿಗಡುಬು ಅಂತಂದು ಹೇಳಿದ್ರು. ಹೂರ್ಣ ರೆಡಿ ಇತ್ತು. ಹೂರ್ಣಕ್ಕೆ ಕಸ್ಕಸಿ ಅವನ್ನೆಲ್ಲನೂ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಲಿಕತ್ತೀನಿ ನೋಡ್ರಿ. ಕಸ್ಕಸಿ ಅವನ್ನೆಲ್ಲನೂ ಇತ್ತು, ಅವನ್ನೆಲ್ಲ ಹಾಕಿದೆ. ಆಮೇಲೆ ಡ್ರೈ ಫ್ರೂಟ್ಸ್ ಇವು ನೋಡ್ರಿ, ಇವು ಬಾದಾಮಿ ಅವನ್ನೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿತ್ತು ಮೊದಲಿಗೆಲ್ಲನೂ. ಆಮೇಲೆ ಪಿಸ್ತಾ ಹಾಕಿತ್ತು. ಅಂದ್ರೆ ಎಲ್ಲ ಐಟಮ್ಸು ಸ್ವಲ್ಪ ಸಣ್ಣ ಆದ್ರೆ ಕಡುಬಿನ ಹೂರ್ಣದೊಳಗೆ ರುಚಿ ಬರ್ತಾವ್ರಿ ಅವು. ಅಂದ್ರೆ ಕಡುಬು ಒಡೆಯಂಗಿಲ್ಲ ಅನ್ನೋದು ಸಲುವಾಗಿ ನಾ ಹಾಕಿರ್ತೇನೆ ನೋಡ್ರಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಆಮೇಲೆ ಕಲ್ಸಕ್ರಿ ಅವನ್ನೆಲ್ಲನೂ. ಈಗ ಒಣ ಕೊಬ್ಬರಿ ಅಂದ್ರೆ ಕೊಬ್ಬರಿ ಹೋಳು ಹಾಕೋದಕ್ಕಿಂತ ಕೊಬ್ಬರಿ ಹೆರ್ದದ್ದು ಹಾಕಿದ್ರೆ ಕಡುಬು ಚಲೋ ಬರ್ತಾವ್ರಿ, ಅವು ಏನು ಆಗಂಗಿಲ್ಲ ಅನ್ನೋದಕ್ಕೆ ರೀ. ಆಮೇಲೆ ಕಲ್ಸಕ್ರಿ, ಡೈಮಂಡ್ ಕಲ್ಸಕ್ರಿ ಅಂತ ಇರ್ತಲ್ಲ, ಅದನ್ನು ಕಲ್ಸಕ್ರಿ ಹಾಕಿದ್ವಿ. ಆಮೇಲೆ ಉತ್ತತ್ತಿನ ಸಣ್ಣಗೆ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿತ್ತು, ಅದನ್ನು ಹಾಕಿತ್ತು. ಯಾಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ಜಾಜಿಕಾಯಿ ಪುಡಿ, ಅವನ್ನೆಲ್ಲನೂ ಅದ್ರೊಳಗೆ ಯಾಲಕ್ಕಿ, ಲವಂಗ, ಜಾಜಿಕಾಯಿ ಮೂರು ಮಿಕ್ಸಿ ಮಾಡೇ ಪುಡಿ ಹೂರ್ಣದೊಳಗೆ ಹಾಕಿಬಿಟ್ಟಿದ್ವಿ. ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳಿಕತ್ತದ ನೋಡ್ರಿ. ಹೂರ್ಣ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಕಣಕ ಅಂತೂ ಕಲಿಸಿ ಇಟ್ಕೊಂಡಿದ್ದೆ. ಈಕಿ ನನ್ನ ಫ್ರೆಂಡ್ ನೋಡ್ರಿ, ನಾನು ನನ್ನ ಫ್ರೆಂಡ್ ಮಾಡ್ಲಿಕ್ಕತ್ತಿದ್ವಿ. ಹೂರ್ಣದ್ದು ಉಂಡೆ ಮಾಡಿ ಇಟ್ಕೊಂಡಿತ್ತು ನೋಡ್ರಿ. ಈ ಥರ ಒಂದಿಷ್ಟು ಅಂತಂದು 250 ಕಡುಬು ಮಾಡಿದ್ವಿ ನೋಡ್ರಿ. ಉಳ್ಳಿ ಮಾಡಿ ಇಟ್ಕೊಂಡು ತುಂಬಕ್ಕಲ್ಲ, ಅಲ್ಲಿ ತುಂಬಲಿಕ್ಕತ್ತಿದ್ವಿ ನೋಡ್ರಿ. ನಾನು ನನ್ನ ಫ್ರೆಂಡ್ ಲಟ್ಟಿಸಿ ಕೊಟ್ಟಿದ್ವಿ, ನಮ್ಮ ಮನೆಯವ್ರವ್ರು ತುಂಬಿದ್ರು. ಆಮೇಲೆ ಅಲ್ಲಿ ಒಳಗೆ ಕರೆದ್ರು. ಇದೆಲ್ಲ ಅಲ್ಲೆಲ್ಲ ನೋಡ್ರಿ ಫಂಕ್ಷನ್ ನಡೆದಿತ್ತು. ಹಾಡು ಅದನ್ನು ಹೇಳಿಕತ್ತಿದ್ರು, ಚೆಂದಾಗಿ ಹಾಡು ಹೇಳಿದರು. ಬೈಕಿ ಹಾಡು, ಆಮೇಲೆ ಹಸಿ ಕರೆದ ಹಾಡು ಎಲ್ಲ ಚೆಂದ ಹೇಳಿದ್ರು ನೋಡ್ರಿ. ಅಲ್ಲೆಲ್ಲ ಚೆಂದ ಹೇಳಿದ್ರು ಹಾಡು. ಅವನ್ನೆಲ್ಲ ಡೆಕೋರೇಷನ್ ಮಾತ್ರ ಚೆಂದಾಗಿತ್ತು. ಜೀವನದೊಳಗೆ ಒಮ್ಮೆ ಬರ್ತದಂತಂದು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡ್ರಿ ಅದನ್ನ. ಇಲ್ಲೆಲ್ಲ ಇದು ಅಡುಗೆದು ನೋಡ್ರಿ, ಚಟ್ನಿ, ಕೋಸಂಬರಿ, ಉಪ್ಪಿನಕಾಯಿ, ಕಾರ್ನ್ ಕೋಸಂಬರಿ ಇತ್ತು. ಇದನ್ನೆಲ್ಲ ಇನ್ನೂ ಕಲಿಸಿದ್ದಿಲ್ಲ. ಇದು ಪೈನಾಪಲ್ ರಸ, ತೊಂಡೆಕಾಯಿ ಪಲ್ಯ ರೀ, ಅವನ್ನೆಲ್ಲ ಮಾಡಿತ್ತು. ಇದು ತವಿ, ಆಮೇಲೆ ಪಾಯಸ, ಖೀರ್ ಮಾಡಿತ್ತು ರೀ, ಶಾವ್ಗೆ ಖೀರ್ ಮಾಡಿಸಿದ್ರು ಅವರು. 2 ಸ್ವೀಟ್ ಅಂತಂದು ಖೀರ್ ಅಂತಂದು. ಇದು ಹುಳಿ ನೋಡ್ರಿ, ತರಕಾರಿ ಕುಂಬಳಕಾಯಿದು ಅದನ್ನೆಲ್ಲ ಹಾಕಿ. ಆಮೇಲೆ ದಾಲ್ ವಡ ಮಾಡಿಸಿತ್ತು. ಇವನು ಸಿಂಗಲ್ ಫ್ರೈ ಮಾಡ್ಯದ, ಪೂರ್ತಿ ಆಗಿಲ್ಲ ರೀ ಅವು. ಮತ್ತು ಇದು ಹುಳಿ, ಇದು ವೆಜ್ ಕುರ್ಮಾ ನೋಡ್ರಿ, ಪನ್ನೀರನ್ನು ಹಾಕಿ ಮಾಡಿತ್ತು ವೆಜ್ ಕುರ್ಮಾ, ಚೆನ್ನಾಗಾಗಿತ್ತು. ಇವು ಕರಿಗಡುಬು ನೋಡ್ರಿ, ಇವನ್ನೆಲ್ಲನೂ ಮಾಡಿತ್ತು ಐಟಮ್ಸ್. ಚೆನ್ನಾಗಾಗಿತ್ತು ಐಟಮ್ಸ್ ಮಾತ್ರ. ಎಲ್ಲರೂ ಚಲೋ ಊಟ ಆಗಿತ್ತು, ಊಟ ಮಾಡಿದ್ರು. ಅಡಿಗೆ ಮಸ್ತ್ ಆಗ್ಯದ ಅಂತ ಹೇಳಿದ್ರು ನೋಡ್ರಿ. ಎಲ್ಲ ಮಾಡಿದ್ವಿ. ಈಗ ಇಲ್ಲೇ ನೋಡ್ರಿ ಫಂಕ್ಷನ್ ನಡೆದ ಹಾಡು ಅವೆಲ್ಲನೂ ಹೇಳಿದರು. ಹಸಿ ಕರದ ಹಾಡು ಹೇಳು, ಬೈಕಿ ಹಾಡು, ಅವನ್ನೆಲ್ಲನೂ ಹಳೆ ಮಂದಿ ಚಂದ ಇರ್ತಾವಲ್ಲ ಹಾಡು. ಈಕಿನ ನೋಡ್ರಿ ಆ ಹುಡುಗಿ ಇದ್ರೆ ದೂರತ ಇತ್ತು ಅಂತ ನಿಮ್ಗೆ ಸರಿ ಸ್ವಲ್ಪ ಕಂಡಿಲ್ಲ ಅದನ್ನ. ಸ್ವಲ್ಪ ಅಷ್ಟ ನಾನು ಅಲ್ಲಿ ಕುತ್ಕೊಂಡು, ಅಂದ್ರೆ ಸ್ವಲ್ಪ ಎಲ್ಲ ಅಡುಗೆ ಮುಗಿದ ಮೇಲೆ ಅಲ್ಲಿ ಕುತ್ಕೊಂಡು ನೋಡ್ಲಿಕ್ಕತ್ತಿದ್ವಿ. ನಮಗೆ ಶೆಕೆ ಆಗಿದೆ ಅಂತಂದು ಇಲ್ಲಿ ಹೊರಗೆ ಬಂದು ಕುತ್ಕೊಂಡಿದ್ವಿಲ್ಲ, ಅಲ್ಲೆಲ್ಲನೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಆ ವಿಡಿಯೋ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಇವನ್ನೆಲ್ಲನೂ ಮೊದ್ಲಿಗೆ ಹಾಡು ಹೇಳ್ತಾರೆ ರೀ ಅದನ್ನೆಲ್ಲನೂ. ಅಂದರೆ ಮೊದ್ಲಿಗೆ ಹೂ ಮುಡಿಸೋ ಹಾಡು, ಉಡಿ ತುಂಬೋ ಹಾಡು, ಮೊದ್ಲಿಗೆ ಕರ್ಕೊಂಬರೋ ಮುಂದೆ ಹಸಿ ಕರೆದ ಹಾಡು, ಆಮೇಲೆ ಕುಡ್ಸಿದ ಮೇಲೆ ಬೈಕಿ ಹಾಡು ಹೇಳ್ತಾರೆ, ಹೂ ಮುಡಿಸೋ ಹಾಡು, ಉಡಿ ತುಂಬೋ ಹಾಡು, ಈ ಥರ ಎಲ್ಲ ಇದನ್ನು ಮಾಡಿರ್ತಾರೆ ನೋಡ್ರಿ. ಮೊನ್ನೆ ನನ್ನ ಮಗಳದೂ ಇದನ್ನು ಹಾಕಿದ್ದೆ ನಾನು. ಅದ್ರೊಳಗೂ ಈ ಥರ ಎಲ್ಲ ಹಾಡು ಹೇಳಿದ್ದು ಅವನ್ನೆಲ್ಲನೂ ಹಾಕಿದ್ದೆ ನಾನು. ಈಗೂ ಇದನ್ನು ಅಂದ್ರೆ ನಾವು ಮತ್ತು ಕ್ಯಾಟ್ರಿಂಗ್ ವರ್ಕಿಂದಲ್ಲ, ಅಲ್ಲಿದೆಲ್ಲನೂ ಹಾಕಿದ್ದೆ ನೋಡ್ರಿ. ಇವ್ರು ಇಲ್ಲಿ ನಿಂತ್ಕೊಂಡು ಅವರೆಲ್ಲ ಹಾಡು ಇದು ಮಾಡಿದರು. ಡೆಕೋರೇಷನ್ ಹೆಂಗಾಗಿತ್ತು, ವಿಡಿಯೋ ಹೆಂಗಾಗಿತ್ತು ಅನ್ನೋದು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ನನಗೂ ಗೊತ್ತಾಗ್ತದೆ ಹೆಂಗೆ ಇದಾಗಿತ್ತು ಅನ್ನೋದು. ಏನಾದ್ರು ತಪ್ಪಿದ್ರೆ ನಾನು ತಿದ್ಕೋತೀನಿ. ಹೊಸಬ್ರು ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ. ನೀವು ನನಗೆ ಇದನ್ನು ನೋಡ್ಕೊಂಡ್ರಿ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ, ಗೊತ್ತಾಗ್ತದೆ ನಂದು ವಿಡಿಯೋನ. ಎಲ್ಲರೂ ಫ್ರೆಂಡ್ಸ್ ನೋಡಿರಿ. ಥ್ಯಾಂಕ್ ಯು.